ಒಂದು ರಾತ್ರಿ ಸುಮಾರು 10 ಗಂಟೆಯಾಗಿತ್ತು. ನಗರದ ಒಂದು ಸಣ್ಣ ಬಸ್ ನಿಲ್ದಾಣದಲ್ಲಿ ವಿನಯ್ ಒಬ್ಬನೇ ಕುಳಿತಿದ್ದ. ಅವನ ಕೈಯಲ್ಲಿ ಒಂದು ಹಳೆಯ ಬ್ಯಾಗ್ ಇತ್ತು. ಮುಖದಲ್ಲಿ ಬೇಸರವಿತ್ತು, ಕಣ್ಣಿನಲ್ಲಿ ನಿರಾಶೆ ಇತ್ತು. ಆ ದಿನ ಅವನ ಜೀವನದಲ್ಲಿ ನಡೆದದ್ದು ಅವನಿಗೆ ತುಂಬಾ ದೊಡ್ಡ ಸೋಲಿನಂತೆ ಅನಿಸಿತು. ಅವನು ಹಲವು ತಿಂಗಳುಗಳಿಂದ ಒಂದು ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದ. ಕೊನೆಗೂ ಒಂದು ದೊಡ್ಡ ಕಂಪನಿಯಲ್ಲಿ ಇಂಟರ್ವ್ಯೂ ಸಿಕ್ಕಿತು. ಅವನಿಗೆ ತುಂಬಾ ಭರವಸೆ ಇತ್ತು. ಈ ಕೆಲಸ ಸಿಕ್ಕರೆ ನನ್ನ ಜೀವನವೇ ಬದಲಾಗುತ್ತದೆ ಎಂದುಕೊಂಡಿದ್ದ. ಆದರೆ ಇಂಟರ್ವ್ಯೂ ಮುಗಿದ ನಂತರ ಅವನಿಗೆ ಒಂದು ಇಮೇಲ್ ಬಂದಿತ್ತು. ವಿ ರಿಗ್ರೆಟ್ ಟು ಇನ್ಫಾರ್ಮ್ ಯು ಅಂತ. ಅಷ್ಟೇ, ಅವನಿಗೆ ಮತ್ತೆ ಕೆಲಸ ಸಿಗಲಿಲ್ಲ. ಅವನು ತನ್ನ ಮೊಬೈಲ್ ನೋಡುತ್ತಾ ಕುಳಿತಿದ್ದ. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಓಡುತ್ತಿತ್ತು. ನನ್ನ ಜೀವನದಲ್ಲಿ ಯಾವಾಗ ಒಳ್ಳೆಯ ದಿನ ಬರುತ್ತದೆ? ಅಷ್ಟರಲ್ಲಿ ಬಸ್ ನಿಲ್ದಾಣದ ಮುಂದೆ ಒಂದು ಹಳೆಯ ಬಸ್ ಬಂದು ನಿಂತಿತು. ಅದು ಅವನು ಹೋಗಬೇಕಾದ ಊರಿಗೆ ಹೋಗುವ ಕೊನೆಯ ಬಸ್ ಆಗಿತ್ತು. ವಿನಯ್ ಎದ್ದು ಬಸ್ ಹತ್ತಲು ಹೋದ. ಆದರೆ ಕಂಡಕ್ಟರ್ ಹೇಳಿದ, ಸರ್, ಬಸ್ ತುಂಬಾ ಕ್ರೌಡೆಡ್ ಇದೆ, ನಿಲ್ಲಲು ಕೂಡ ಜಾಗವಿಲ್ಲ. ವಿನಯ್ ಸುತ್ತಲೂ ನೋಡಿದ. ನಿಜವಾಗಿಯೂ ಬಸ್ ತುಂಬಿತ್ತು. ಅವನು ಹಿಂದೆ ಸರಿದು, ಪರವಾಗಿಲ್ಲ, ಮುಂದಿನ ಬಸ್ನಲ್ಲಿ ಹೋಗುತ್ತೇನೆ ಎಂದ. ಕಂಡಕ್ಟರ್ ಸ್ವಲ್ಪ ನಕ್ಕು ಹೇಳಿದ, ಮುಂದಿನ ಬಸ್ ನಾಳೆ ಬೆಳಿಗ್ಗೆ. ವಿನಯ್ ಗಡಿಯಾರ ನೋಡಿದ. ರಾತ್ರಿ 10 ಗಂಟೆ ದಾಟಿತ್ತು. ಅವನಿಗೆ ಬೇರೆ ದಾರಿ ಇರಲಿಲ್ಲ. ಅವನು ಹೇಗೋ ಬಸ್ ಹತ್ತಿದ. ನಿಲ್ಲಲು ಕೂಡ ಸರಿಯಾಗಿ ಜಾಗ ಸಿಗಲಿಲ್ಲ. ಆದರೆ ಕೆಲವು ನಿಮಿಷಗಳ ನಂತರ ಒಬ್ಬ ವೃದ್ಧ ತನ್ನ ಸೀಟಿನಿಂದ ಎದ್ದು ಹೇಳಿದರು, ಮಗ, ನೀನು ಇಲ್ಲಿ ಕುಳಿತುಕೋ. ವಿನಯ್ ತಕ್ಷಣ ಹೇಳಿದ, ಬೇಡ ತಾತ, ನೀವು ಕುಳಿತುಕೊಳ್ಳಿ. ವೃದ್ಧರು ನಕ್ಕು ಹೇಳಿದರು, ನಾನು ಇನ್ನು ಸ್ವಲ್ಪ ನಿಂತುಕೊಳ್ಳಬಲ್ಲೆ, ಆದ್ರೆ ನೀನು ತುಂಬಾ ದಣಿದಂತೆ ಕಾಣುತ್ತಿದ್ದೀಯ. ವಿನಯ್ ಸೀಟಿನಲ್ಲಿ ಕುಳಿತ. ಸ್ವಲ್ಪ ಸಮಯದ ನಂತರ ವೃದ್ಧರು ಕೇಳಿದರು, ಏನಾಯ್ತು ಮಗ, ತುಂಬಾ ಚಿಂತೆಯಲ್ಲಿದ್ದೀಯಾ? ವಿನಯ್ ಮೊದಲಿಗೆ ಏನೂ ಹೇಳಲಿಲ್ಲ. ಆದರೆ ಕೆಲವೇ ಕ್ಷಣಗಳಲ್ಲಿ ತನ್ನ ಕಥೆಯನ್ನೆಲ್ಲ ವೃದ್ಧರಿಗೆ ಹೇಳಿದ. ನನಗೆ ಜಾಬ್ ಸಿಗಲಿಲ್ಲ. ನಾನು ತುಂಬಾ ಪ್ರಯತ್ನಿಸಿದ್ದೆ. ನನ್ನ ಸ್ನೇಹಿತರೆಲ್ಲ ಮುಂದೆ ಹೋಗುತ್ತಿದ್ದಾರೆ, ನಾನು ಮಾತ್ರ ಒಂದೇ ಜಾಗದಲ್ಲಿ ನಿಂತಿದ್ದೇನೆ. ಕೊನೆಗೆ ಅವನು ಹೇಳಿದ, ನನಗೆ ಅನಿಸುತ್ತಿದೆ ನನ್ನ ಜೀವನದಲ್ಲಿ ಏನೂ ಸರಿಯಾಗಿ ನಡೆಯುತ್ತಿಲ್ಲ. ವೃದ್ಧರು ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ಕಿಟಕಿಯ ಹೊರಗೆ ನೋಡುತ್ತಾ ಕೇಳಿದರು, ಮಗ, ಈ ಬಸ್ ಎಲ್ಲಿಗೆ ಹೋಗ್ತಿದೆ? ವಿನಯ್ ಆಶ್ಚರ್ಯದಿಂದ ಹೇಳಿದ, ನನ್ನ ಊರಿಗೆ. ವೃದ್ಧರು ಮತ್ತೆ ಕೇಳಿದರು, ನಿನಗೆ ಖಚಿತವಾಗಿ ಗೊತ್ತೇ? ಹೌದು, ಆದರೆ ಈಗ ಕತ್ತಲೆ, ಹೊರಗೆ ಏನು ಕಾಣಿಸುತ್ತಿಲ್ಲ. ಹಾಗಿದ್ದರೂ ಬಸ್ ಸರಿಯಾಗಿ ದಾರಿಯಲ್ಲಿ ಹೋಗುತ್ತಿದೆ ಎಂದು ಹೇಗೆ ನಂಬುತ್ತೀಯಾ? ವಿನಯ್ ಸ್ವಲ್ಪ ಯೋಚಿಸಿದ. ನನಗೆ ಬಸ್ ಮೇಲೆ ನಂಬಿಕೆ ಇದೆ. ವೃದ್ಧರು ನಿಧಾನವಾಗಿ ನಕ್ಕರು. ಅದೇ ಜೀವನ. ನಾವು ಮುಂದಿನ ತಿರುವಿನ ನಂತರ ಏನಿದೆ ಎಂದು ನೋಡಲಾಗುವುದಿಲ್ಲ. ಮುಂದಿನ ತಿಂಗಳು ಏನಾಗುತ್ತದೆ ಗೊತ್ತಿಲ್ಲ. ಮುಂದಿನ ವರ್ಷ ನಮ್ಮ ಜೀವನ ಹೇಗಿರುತ್ತದೆ ಎಂಬುದು ಗೊತ್ತಿಲ್ಲ. ಆದರೂ ನಾವು ಪ್ರಯಾಣ ಮುಂದುವರಿಸುತ್ತೇವೆ. ನಂತರ ವಿನಯ್ ಕಡೆ ನೋಡಿ ಹೇಳಿದರು, ನಿನಗೆ ಇಂದು ಜಾಬ್ ಸಿಗಲಿಲ್ಲ, ಆದರೆ ಅದರಿಂದ ನಿನ್ನ ಜೀವನದ ದಾರಿ ಮುಗಿದಿಲ್ಲ. ಇದು ಕೇವಲ ಒಂದು ಸ್ಟಾಪ್. ಬಹುಶಃ ಈ ಕೆಲಸ ನಿನಗೆ ಸಿಗದಿರುವುದರಿಂದ ಮುಂದೆ ಇನ್ನೂ ಒಳ್ಳೆಯ ಅವಕಾಶ ಸಿಗಬಹುದು. ವಿನಯ್ ಏನು ಮಾತನಾಡಲಿಲ್ಲ. ವೃದ್ಧರು ಮುಂದುವರಿಸಿದರು, ನೀನು ಈಗ ಕಳೆದುಕೊಂಡದನ್ನೇ ನೋಡುತ್ತಿದ್ದೀಯ, ಆದರೆ ಮುಂದೆ ನಿನಗಾಗಿ ಏನು ಕಾಯುತ್ತಿದೆ ಎಂದು ನೋಡಲು ಪ್ರಯತ್ನಿಸುತ್ತಿಲ್ಲ. ಜೀವನದಲ್ಲಿ ಕೆಲವು ಬಾಗಿಲುಗಳು ಮುಚ್ಚುತ್ತವೆ, ಕೆಲವು ಅವಕಾಶಗಳು ಕೈತಪ್ಪುತ್ತವೆ, ಕೆಲವು ಜನರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ, ಕೆಲವು ಕನಸುಗಳು ತಡವಾಗುತ್ತದೆ. ಆದರೆ ಪ್ರತಿಯೊಂದು ಅಂತ್ಯವು ಮತ್ತೊಂದು ಆರಂಭಕ್ಕೆ ಜಾಗ ಮಾಡಿಕೊಡುತ್ತದೆ. ಆ ಮಾತು ವಿನಯನ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಸ್ವಲ್ಪ ಸಮಯದ ನಂತರ ಬಸ್ ಒಂದು ಸಣ್ಣ ಪಟ್ಟಣದಲ್ಲಿ ನಿಂತಿತು. ಕೆಲವರು ಇಳಿದರು, ಕೆಲವರು ಹತ್ತಿದರು. ವಿನಯ್ಗೆ ಈಗ ಸ್ವಲ್ಪ ಜಾಗ ಸಿಕ್ಕಿತ್ತು. ಅವನು ಕಿಟಕಿಯ ಹೊರಗೆ ನೋಡಿದ. ಕೆಲವೇ ನಿಮಿಷಗಳ ಹಿಂದೆ ತನ್ನ ಜೀವನವು ಈ ಕತ್ತಲೆಯ ರಸ್ತೆಯಂತೆ ಕಾಣಿಸುತ್ತಿತ್ತು. ಆದರೆ ಈಗ ಅವನಿಗೆ ಒಂದು ವಿಷಯ ಅರ್ಥವಾಗಿತ್ತು. ಕತ್ತಲೆ ಇದೆ,
ಎಂದರೆ ದಾರಿ ಇಲ್ಲ ಎಂದಲ್ಲ, ದಾರಿ ಇದೆ, ಬೆಳಕು ಮುಂದೆ ಇದೆ, ನಾವು ಸಾಗುತ್ತಿರಬೇಕು. ಕೆಲವು ಗಂಟೆಗಳ ನಂತರ ಬಸ್ ಅವನ ಊರನ್ನು ತಲುಪಿತು. ವಿನಯ್ ಬಸ್ನಿಂದ ಇಳಿದ. ಅವನು ಹಿಂದೆ ತಿರುಗಿ ಆ ವೃದ್ಧರನ್ನು ನೋಡಲು ಪ್ರಯತ್ನಿಸಿದ, ಆದರೆ ಅವರು ಆಗಲೇ ಇಳಿದು ಹೋಗಿದ್ದರು. ವಿನಯ್ಗೆ ಅವರ ಹೆಸರು ಕೂಡ ಗೊತ್ತಿರಲಿಲ್ಲ. ಆದರೆ ಅವರು ಹೇಳಿದ ಮಾತು ಮಾತ್ರ ಅವನಿಗೆ ಮನಸ್ಸಿನಲ್ಲೇ ಉಳಿದಿತ್ತು. ಇದು ಕೇವಲ ಒಂದು ಸ್ಟಾಪ್, ನಿನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ. ಮರುದಿನ ಬೆಳಿಗ್ಗೆ ವಿನಯ್ ಮತ್ತೆ ತನ್ನ ರೆಸ್ಯೂಮ್ ತೆಗೆದುಕೊಂಡ, ಮತ್ತೆ ಅಪ್ಲಿಕೇಶನ್ ಕಳುಹಿಸಲು ಪ್ರಾರಂಭಿಸಿದ. ಈ ಬಾರಿ ಅವನ ಮನಸ್ಸಿನಲ್ಲಿ ಒಂದು ಬದಲಾವಣೆ ಇತ್ತು. ಅವನಿಗೆ ತಕ್ಷಣ ಯಶಸ್ಸು ಬೇಕಿರಲಿಲ್ಲ. ಅವನಿಗೆ ಬೇಕಾಗಿದ್ದ ಒಂದೇ ಒಂದು ಮುಂದಿನ ಹೆಜ್ಜೆ. ಕೆಲವು ವಾರಗಳ ನಂತರ ಅವನಿಗೆ ಮತ್ತೊಂದು ಇಂಟರ್ವ್ಯೂ ಸಿಕ್ಕಿತು. ಆ ಇಂಟರ್ವ್ಯೂ ಕೂಡ ಸುಲಭವಾಗಿರಲಿಲ್ಲ. ಆದರೆ ಈ ಬಾರಿ ಅವನು ಹೆದರಲಿಲ್ಲ. ಅವನು ತನ್ನಲ್ಲಿಗೆ ಹೇಳಿಕೊಂಡ, ನನ್ನ ಕತೆ ಇನ್ನೂ ಮುಗಿದಿಲ್ಲ. ಕೆಲವು ದಿನಗಳ ನಂತರ ಅವನಿಗೆ ಜಾಬ್ ಆಫರ್ ಬಂತು. ಆ ದಿನ ಅವನು ಬಹಳ ಸಂತೋಷಪಟ್ಟ. ಆದರೆ ಅವನಿಗೆ ಅರ್ಥವಾಗಿದ್ದು, ಜಾಬ್ ಸಿಕ್ಕಿದ ಸಂತೋಷಕ್ಕಿಂತ ದೊಡ್ಡದಾಗಿತ್ತು. ಅವನ ಜೀವನದ ಒಂದು ಕೆಟ್ಟ ದಿನವನ್ನು ನೋಡಿ ತನ್ನ ಸಂಪೂರ್ಣ ಭವಿಷ್ಯವನ್ನು ನಿರ್ಧರಿಸಿದ ತಪ್ಪನ್ನು ಅವನು ಅರ್ಥ ಮಾಡಿಕೊಂಡಿದ್ದ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಇದೇ ಆಗುತ್ತದೆ. ಒಂದು ಫೇಲ್ಯೂರ್ ಬರ್ತದೆ, ಒಂದು ರಿಲೇಶನ್ಶಿಪ್ ಮುಗಿಯುತ್ತದೆ, ಒಂದು ಆಪರ್ಚುನಿಟಿ ತಪ್ಪಿ ಹೋಗುತ್ತದೆ, ಒಂದು ಬಿಸ್ನೆಸ್ ಲಾಸ್ ಕೂಡ ಆಗುತ್ತದೆ, ಒಂದು ಎಕ್ಸಾಮ್ ನಲ್ಲಿ ಫೇಲ್ ಕೂಡ ಆಗುತ್ತೇವೆ. ಆದರೆ ನಮಗೆ ಎಲ್ಲವೂ ಮುಗಿದಂತೆ ಅನಿಸುತ್ತದೆ. ಆದರೆ ನೆನಪಿಡಿ, ಒಂದು ಕೆಟ್ಟ ದಿನ ನಿಮ್ಮ ಸಂಪೂರ್ಣ ಜೀವನವಲ್ಲ. ಇಂದು ನೀವು ಕತ್ತಲೆಯಲ್ಲಿ ಇರಬಹುದು, ಆದರೆ ನಿಮ್ಮ ಮುಂದಿನ ತಿರುವಿನ ಹಿಂದೆ ಏನೋ ಇದೆ ಎಂದು ನಿಮಗೆ ಗೊತ್ತಿಲ್ಲ. ಬಹುಶಃ ಅದು ನೀವು ಕಾಯುತ್ತಿದ್ದ ಅವಕಾಶವಾಗಿರಬಹುದು. ಬಹುಶಃ ಅದು ನಿಮ್ಮ ಜೀವನವನ್ನು ಬದಲಾಯಿಸುವ ವ್ಯಕ್ತಿಯಾಗಿರಬಹುದು. ಬಹುಶಃ ಅದು ನೀವು ಕನಸು ಕಂಡ ಯಶಸ್ಸಾಗಿರಬಹುದು. ಆದ್ದರಿಂದ ನೀವು ಕಷ್ಟದಲ್ಲಿದ್ದರೆ ದಯವಿಟ್ಟು ನಿಲ್ಲಬೇಡಿ. ಬಸ್ ಸಾಗುತ್ತಿದ್ದರೂ ಅದು ನಿಮ್ಮನ್ನು ನಿಮ್ಮ ಡೆಸ್ಟಿನೇಷನ್ ಕಡೆಗೆ ಕರೆದೊಯ್ಯುತ್ತಿರಬಹುದು. ನಿಮ್ಮ ಪ್ರಯಾಣ ನಿಧಾನವಾಗಿರಬಹುದು, ಆದರೆ ನೀವು ಸಾಗುತ್ತಿದ್ದರೆ ಸಾಕು. ಇಂದು ಎಲ್ಲವೂ ಮುಗಿದಂತೆ ಕಾಣುತ್ತಿದ್ದರೂ ನಿಮ್ಮ ಕಥೆಯ ಕೊನೆಯ ಪುಟ ಇನ್ನೂ ಬರೆಯಲ್ಪಟ್ಟಿಲ್ಲ. ಹಾಗಾಗಿ ಮತ್ತೊಮ್ಮೆ ಎದ್ದು ನಿಲ್ಲಿ, ಮತ್ತೊಮ್ಮೆ ಪ್ರಯತ್ನಿಸಿ, ಮತ್ತೊಂದು ಹೆಜ್ಜೆ ಇಡಿ. ಯಾಕಂದರೆ ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯ ಇನ್ನೂ ಮುಂದೆ ಬರಬಹುದು. ಈ ಕಥೆಯಿಂದ ನಿಮಗೆ ಒಂದು ಮಾತು ನೆನಪಿನಲ್ಲಿ ಉಳಿದಿದ್ದರೆ ಈ ಕಮೆಂಟ್ ನಲ್ಲಿ ನನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ ಎಂದು ಬರೆಯಿರಿ. ಧನ್ಯವಾದಗಳು.